ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಚಿಕ್ಕಮಗಳೂರು, ಕರ್ನಾಟಕ ಅರಣ್ಯ ಇಲಾಖೆ, ವಾರ್ತಾ ಇಲಾಖೆ ಹಾಗೂ ವಕೀಲರ ಸಂಘ ಇವರ ಸಹಭಾಗಿತ್ವದಲ್ಲಿ ವಿಶ್ವ ಪರಿಸರ ದಿನದ ಅಂಗವಾಗಿ ಚಿಕ್ಕಮಗಳೂರು ನಗರದ ಪವಿತ್ರ ವನದಲ್ಲಿ ಸಸಿ ನೆಡುವುದರ ಮೂಲಕ ವಿಶ್ವ ಪರಿಸರ ದಿನ ಆಚರಿಸಲಾಯಿತು. ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದ ರವೀಂದ್ರ ಹೆಗಡೆಯವರು ಮಾತನಾಡಿ, ಪ್ರತಿಯೊಂದು ಮನೆಯಲ್ಲಿ ಕನಿಷ್ಠ ಒಂದಾದರೂ ಗಿಡ ನೆಟ್ಟು ಅದನ್ನು ಪೋಷಿಸುವ ಕೆಲಸ ಮಾಡುವುದರ ಮೂಲಕ ಪರಿಸರ ಸಂರಕ್ಷಣೆಗೆ ಮುಂದಾಗಬೇಕು ಎಂದರು. ಕಾನೂನು ಸೇವಾ ಪ್ರಾಧಿಕಾರ, ವಕೀಲರ ಸಂಘ ಮತ್ತು ಅರಣ್ಯ ಇಲಾಖೆ ಮತ್ತು ಪರಿಸರ ಪ್ರೇಮಿಗಳ ಒಂದು ಆಶ್ರಯದಲ್ಲಿ ಈ ದಿನ ಪರಿಸರ ದಿನಾಚರಣೆಯನ್ನು ನಾವು ಆಚರಿಸಿದ್ದೇವೆ. ನಮ್ಮ ಬ್ಯಾನರಲ್ಲಿ ಕಂಡುಬರುವಂತೆ ಈ ವರ್ಷದ ಕಾರ್ಯಕ್ರಮದ ಥೀಮ್ ಏನಿದೆ ಅದು ಪ್ರಕೃತಿಯಿಂದ ಪ್ರೇರಿತ ಹವಾಮಾನಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ. ಸೊ ಹವಾಮಾನಕ್ಕಾಗಿ ಮತ್ತು ನಮ್ಮ ಭವಿಷ್ಯಕ್ಕಾಗಿ ನಾವು ಪರಿಸರ ದಿನಾಚರಣೆಯನ್ನು ಆಚರಿಸ್ತೇವೆ. ಕೇವಲ ದಿನಾಚರಣೆಯನ್ನು ಆಚರಿಸುವುದು ಸಾಕಾಗಲ್ಲ, ಪ್ರತಿದಿನ ಪರಿಸರಕ್ಕಾಗಿ ನಾವು ಪರಿಸರವನ್ನು ರಕ್ಷಣೆಗೆ ಕ್ರಮ ತಗೊಳ್ಬೇಕು. ಈ ದಿನ ಕೇವಲ ಪರಿಸರ ದಿನಾಚರಣೆ ಎಂದು ಗಿಡ ನೆಟ್ಟು ಮರೆತು ಬಿಡುವುದಲ್ಲ, ಅದು ಬೆಳವಣಿಗೆ ಆಗುವುದನ್ನು ನಾವು ನೋಡಬೇಕು. ಅದೇ ರೀತಿ ನಮ್ಮ ಆಸ್ಪಾಸ್ನಲ್ಲಿ ಎಲ್ಲೆಲ್ಲಿ ನಾವು ಪರಿಸರ ರಕ್ಷಣೆಗೆ ಕ್ರಮ ತೆಗೆದುಕೊಳ್ಳಬಹುದು ಅಂತಲ್ಲೆಲ್ಲ ನಾವು ಆದಷ್ಟು ಮಾಡಿ ಕ್ರಮ ತಗೊಳ್ಬೇಕು. ಅನಾವಶ್ಯಕವಾಗಿ ಗಿಡಗಳನ್ನು ಕಡಿಯುವುದು ಯಾವುದೇ ಒಂದು ಕಾರಣ ಇರಲಿ. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹನುಮಂತಪ್ಪ ಅವರು ಮಾತನಾಡಿ, ಇಂದು ನಾವು ಬದುಕುತ್ತಿರುವ ಪರಿಸರ ಸಂಪೂರ್ಣ ಕಲುಷಿತಗೊಂಡಿದೆ. ಸೇವಿಸುವ ಗಾಳಿ, ಆಹಾರ, ನೀರು ಪ್ರತಿಯೊಂದು ವಿಷಮುಕ್ತವಾಗುತ್ತಿದೆ. ದಿನದಿಂದ ದಿನಕ್ಕೆ ಏರುತ್ತಿರುವ ತಾಪಮಾನ ಜಗತ್ತನ್ನ ತಲ್ಲಣಗೊಳಿಸುತ್ತಿದೆ. ಪರಿಸರದ ನಾಶ ಇದಕ್ಕೆ ಪ್ರಮುಖ ಕಾರಣವಾಗಿದೆ ಎಂದರು. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ಈಗಾಗಲೇ ಸಾಹೇಬರು ಹೇಳಿದ್ದಾರೆ ಈ ದಿನದ ಉದ್ದೇಶ ಏನು ಅಂತಕ್ಕಂಥದ್ದು. ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂತಹ ಜನಸಂಕುಲ ಏನಿದೆ, ಜೀವಸಂಕುಲ ಏನಿದೆ, ಅದು ಉಳಿಬೇಕು ಅಂತಂದರೆ ಪರಿಸರವನ್ನು ಉಳಿಸ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿಯಾಗಿದೆ. ಅದರಲ್ಲೂ ವಿಶೇಷವಾಗಿ ಮುಂದಿನ ಪೀಳಿಗೆಗೆ ನಾವು ಬಿಟ್ಟು ಹೋಗ್ತಕ್ಕಂಥದ್ದು ಏನು ಅಂತಂದರೆ ಪರಿಸರ. ನಾವು ಎಲ್ಲ ನಾಶ ಮಾಡಿ ಹೋತು ಅಂತಂದರೆ ಅವ್ರಿಗೆ ಏನು ಉಳಿಲಿಕ್ಕೆ ಇರೋದಿಲ್ಲ. ಬಯಲುಸೀಮೆನಲ್ಲಿ ಸಾಕಷ್ಟು ಕಡೆ ಎಲ್ಲ ಕೂಡ ಇವತ್ತು ಅಂಡರ್ಗ್ರೌಂಡ್ ವಾಟರ್ ಕೂಡ ಎಲ್ಲನೂ ಫ್ಲೋರೈಡ್ ವಾಟರ್ಸ್ ರೀತಿಯಲ್ಲಿ ಬರ್ತಾ ಇದೆ. ಪಶು ಪಕ್ಷಿಗಳೆಲ್ಲ ಕೂಡ ವಿನಾಶದ ಅಂಚಿಗೆ ಹೋಗ್ತಾ ಇದ್ದಾವೆ. ಸೊ ಹಾಗಾಗಿ ಅವುಗಳನ್ನೆಲ್ಲ ಕೂಡ ನಾವು ಉಳಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಕೇವಲ ಮನುಷ್ಯ ಮಾತ್ರನೇ ಅಲ್ಲ ಈ ಭೂಮಿ ಮೇಲೆ ಬದುಕ್ತಕ್ಕಂಥದ್ದು, ಎಲ್ಲ ಜೀವಸಂಕುಲ ಇರಬೇಕಾಗ್ತದೆ. ಹಾಗಾಗಿ ನಮ್ಮ ಒಬ್ಬ ಕವಿ ಅದ್ರ ಬಗ್ಗೆ ಒಂದು ಹಾಡು ಬರೆದಿದ್ದಾರೆ. ಡಿಎಫ್ಒ ಬೋರಯ್ಯ ಅವರು ಮಾತನಾಡಿ, ವಿಶ್ವ ಪರಿಸರ ದಿನವನ್ನು ಪ್ರತಿ ವರ್ಷ ಜೂನ್ 5ರಂದು ಆಚರಿಸಲಾಗುತ್ತದೆ. ಮಾಲಿನ್ಯ ಮತ್ತು ಹವಾಮಾನ ಬದಲಾವಣೆಯಂತಹ ಗಂಭೀರ ಸಮಸ್ಯೆಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು, ಪ್ರಕೃತಿಯನ್ನು ಸಂರಕ್ಷಿಸುವುದು ಹಾಗೂ ಹಸಿರು ಹೊದಿಕೆಯನ್ನು ಹೆಚ್ಚಿಸಲು ಎಲ್ಲರನ್ನ ಪ್ರೇರೇಪಿಸುವುದು ಈ ದಿನಾಚರಣೆಯ ಮುಖ್ಯ ಉದ್ದೇಶವಾಗಿದೆ ಎಂದರು. ನಾವು ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲಾ ನ್ಯಾಯಾಲಯ ಸಹಯೋಗದೊಂದಿಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ವಕೀಲರ ಸಂಘ ಎಲ್ಲರೂ ನಮ್ಮ ಅರಣ್ಯ ಇಲಾಖೆ ಸಹಯೋಗದೊಂದಿಗೆ ನಾವು ಮಾಡ್ತಾ ಇದ್ದೀವಿ. ಇರುವುದೊಂದೇ ಭೂಮಿ, ಜೀವನ ಪೋಷಣೆ ಮಾಡುವಂತಹ ಒಂದು ಬೇರೆ ಗ್ರಹ ಅಂತ ನಮ್ಮ ಮನುಷ್ಯನ ಜ್ಞಾನಕ್ಕೆ ನಿಲ್ಕಿರುವಂಥದ್ದು ಬೇರೆ ಯಾವುದೂ ಇಲ್ಲ. ಇರೋದು ಈ ಭೂಮಿನ ರಕ್ಷಣೆ ಮಾಡ್ಕೊಳ್ಳೋದು, ಜೀವ ಪೋಷಣೆ ಮಾಡುವಂಥ ಈ ಭೂಮಿನ ಎಂದೆಂದೂ ರಕ್ಷಣೆ ಮಾಡಿಕೊಂಡು ನಮ್ಮ ಎಲ್ಲ ಜೀವಿಗಳನ್ನು, ಮಾನವ ಕುಲನ ಉಳಿಸ್ಕೊಂಡು ಹೋಗೋದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಸೊ ನಮ್ಮ ಸಣ್ಣ ಪುಟ್ಟ ಚಟುವಟಿಕೆಗಳನ್ನು ಬದಲಾಯಿಸ್ಕೊಳ್ಬೇಕು. ಯಾಕಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮತ್ತು ಮಾಲಿನ್ಯ ತಡೆಯುವಂಥದ್ದು ಇವೆಲ್ಲನೂ ನಾವು. ಜಿಲ್ಲಾ ವಕೀಲರ ಸಂಘದ ಕಾರ್ಯದರ್ಶಿ ಅನಿಲ್ ಕುಮಾರ್ ಅವರು ಮಾತನಾಡಿ, ಎಷ್ಟು ಗಿಡಗಳನ್ನು ನೆಟ್ಟಿದ್ದೇವೆ ಎಂಬುದಕ್ಕಿಂತ ಎಷ್ಟು ಗಿಡಗಳನ್ನು ಮರಗಳಾಗುವವರೆಗೆ ಸಂರಕ್ಷಿಸಿದ್ದೇವೆ ಎಂಬುದು ಬಹಳ ಮುಖ್ಯ. ಸಾಲು ಮರದ ತಿಮ್ಮಕ್ಕನನ್ನ ನಾವೆಲ್ಲ ನೆನಪಿಸಿಕೊಳ್ಳುವುದು ಆಕೆ ಗಿಡ ನೆಟ್ಟು ಸಂರಕ್ಷಿಸಿ ಬೃಹತ್ ವೃಕ್ಷಗಳಾಗುವಂತೆ ಮಾಡಿರುವುದಕ್ಕೆ ಹೊರತು ಕೇವಲ ಗಿಡ ನೆಟ್ಟಿದ್ದಕ್ಕಲ್ಲ ಎಂದರು. ವಿಶ್ವ ಪರಿಸರ ದಿನ ಆಚರಣೆ ಆಗ್ತಿದೆ. ಚಿಕ್ಕಮಗಳೂರು ಜಿಲ್ಲೆಯ ಅರಣ್ಯ ಇಲಾಖೆ ಮತ್ತು ನ್ಯಾಯಾಂಗ ಇಲಾಖೆ, ಕಾನೂನು ಸೇವಾ ಪ್ರಾಧಿಕಾರ ಮತ್ತು ವಕೀಲರ ಸಂಘದ ವತಿಯಿಂದ ಇವತ್ತು ಚಿಕ್ಕಮಗಳೂರಲ್ಲಿ ಪವಿತ್ರ ವನದಲ್ಲಿ ಒಂದು ಪರಿಸರ ಸಸಿ ನೆಡುವ ಕಾರ್ಯಕ್ರಮ ಆಯೋಜನೆ ಆಗಿತ್ತು. ಆಯೋಜನೆ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸ್ತೀನಿ. ವಿಶ್ವ ಪರಿಸರ ದಿನದ ಉದ್ದೇಶ ಇಷ್ಟೇ, ಭವಿಷ್ಯತ್ತಿಗಾಗಿ ನಾವು ಪರಿಸರ ಮತ್ತು ಕ್ಲೈಮೇಟನ್ನು ಹೇಗೆ ನಾವು ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಇರುತ್ತೆ. ಸಂವಿಧಾನದಲ್ಲೇ ಅಡಕವಾಗಿರುವಂತೆ ಸಂವಿಧಾನದ ಆರ್ಟಿಕಲ್ 21 ಕೂಡ
ಏನು ಜೀವಿಸುವ ಹಕ್ಕಿದೆ, ಹಕ್ಕಲ್ಲಿ ಪರಿಸರ ರಕ್ಷಣೆಯೂ ಕೂಡ ಒಂದು ಹಕ್ಕಾಗಿ ಹಕ್ಕಾಗಿ ಪರಿಗಣಿಸಲಾಗಿದೆ. ಮತ್ತು ಆರ್ಟಿಕಲ್ 51 ಜಿನೂ ಕೂಡ ಹೇಳುತ್ತೆ, ಕರ್ತವ್ಯಗಳು ಕೂಡ ಪರಿಸರ ರಕ್ಷಣೆ ಮಾಡಬೇಕು, ಅದರ ಎಲ್ಲರೂ ಕೂಡ ಜವಾಬ್ದಾರಿ ಅನ್ನೋದು ಕೂಡ ಹೇಳುತ್ತೆ. ಪರಿಸರ ರಕ್ಷಣೆಯಿಂದ ನಾವು ಈ ದಿನ ಎಲ್ಲದೂ ಕೂಡ ಮಲಿನವಾಗಿದೆ. ಶುದ್ಧ ಗಾಳಿ. ಗೌರವಾನ್ವಿತ ನ್ಯಾಯಾಧೀಶರು, ವಕೀಲರು, ಅರಣ್ಯ ಇಲಾಖೆ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.